ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಾ? ನಿಮ್ಮೆಲ್ಲರಿಗೂ ರಚನಾ ಸ್ಟಾರೋಟ್ಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ತುಂಬ ಹೃದಯದ ಧನ್ಯವಾದಗಳು. ಸೊ ಇವತ್ತಿನ ವಿಷಯ ಏನಿರುತ್ತೆ ಅಂದರೆ, ನೀವು ಯಾವ ವ್ಯಕ್ತಿಯಿಂದ ದೂರ ಆಗಿದ್ದೀರಾ, ಈ ವ್ಯಕ್ತಿ ಜೊತೆ ನಿಮಗೆ ಕಾಂಟ್ಯಾಕ್ಟೇ ಇಲ್ಲ, ಅಥವಾ ಮಿನಿಮಲ್ ಕಾಂಟ್ಯಾಕ್ಟ್ ಇದೆ, ಅಥವಾ ತುಂಬ ಡಿಸ್ಟೆನ್ಸ್ ಬಂದಿದೆ, ಅಥವಾ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದ್ದರೆ ಈ ಒಂದು ರೀಡಿಂಗ್ ನಿಮ್ಮದಾಗಿರುತ್ತೆ. ಸೊ ಈ ವ್ಯಕ್ತಿಯ ಭಾವನೆಗಳು ಆ್ಯಂಡ್ ನಿಮ್ಮ ಸಿಚುವೇಶನ್ಸ್ ಏನಿರುತ್ತೆ ಅನ್ನೋದು ರೀಡಿಂಗ್ ಆಗಿರುತ್ತೆ. ಸೊ ಇಲ್ಲಿ ಬರೀ 2 ಪೈಲ್ಸ್ನ ಇಡ್ತಾ ಇದ್ದೀನಿ. ಸೊ ನಿಮಗೆ ಬೇರೆ ಬೇರೆ ವ್ಯಕ್ತಿಯ ಭಾವನೆಗಳು ತಿಳ್ಕೋಬೇಕು ಅಂದರೆ ನೀವು ಬೇರೆ ಆಯ್ಕೆನ ಮಾಡ್ಕೋಬಹುದು. ಸೊ ಮೊದಲನೆಯ ಒಂದು ಪೈಲು ರೆಡ್ ಜಾಸ್ಪರ್ ಹಾಗೂ ಎರಡನೇದು ಗ್ರೀನ್ ಅವೆಂಚೂರಿನ್. ಸೊ ಇದು ರಾ ಅಲ್ಲಿದೆ. ಸೊ ನಿಮ್ಮ ಪೈಲ್ಸ್ನ ಚಾಯ್ಸ್ ಮಾಡ್ಕೊಳ್ಳಿ ಆ್ಯಂಡ್ ಫಸ್ಟ್ ನಾದಾನ ಕೇಳೋಣ ಆ್ಯಂಡ್ ದೆನ್ ನಾವು ರೀಡಿಂಗ್ನ ಶುರು ಮಾಡೋಣ. ಇಲ್ಲಿ ತುಂಬ ಸ್ಟ್ರಾಂಗ್ ಆಗಿ ನಿಮ್ಮ ದೇಹ ಹಾಗೂ ನಿಮ್ಮ ಹೆಲ್ತ್ ಬಗ್ಗೆ ನೀವು ತುಂಬ ಚಿಂತೆ ಮಾಡ್ತಿದ್ರೆ ಅಥವಾ ಬೇರೆಯವ್ರ ಬಗ್ಗೆ ಚಿಂತೆ ಮಾಡ್ತಿದ್ರೆ ದಯವಿಟ್ಟು ಅದನ್ನು ಬಿಟ್ಬಿಡಿ. ಆ್ಯಂಡ್ ಪೋಷಣೆಯುಕ್ತ ಏನೇ ಒಂದು ಊಟ ಅಡುಗೆ ಏನೇ ಇದ್ರೂ ಅದನ್ನು ತಿನ್ನಿ ಆ್ಯಂಡ್ ಹೆಲ್ತಿ ಲೈಫ್ ಸ್ಟೈಲ್ನ ಇಟ್ಕೊಳ್ಳಿ. ಖಂಡಿತ ನಿಮ್ಮ ಹೆಲ್ತ್ ಪ್ರಾಬ್ಲಮ್ಸ್ ದೂರ ಆಗತ್ತೆ. ಸೊ ಯಾವ ದೇವ್ರನ್ನ ನೀವು ನಂಬ್ತಿರೋ ಆ ದೇವರಿಗೆ ಬೇಡ್ಕೊಳ್ಳಿ, ಖಂಡಿತ ನಿಮ್ಮ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲವೂ ದೂರ ಆಗತ್ತೆ. ಸೊ ಮೊದಲನೇ ಪೈಲು ಯಾರೆಲ್ಲ ರೆಡ್ ಜಾಸ್ಪರ್ನ ಚಾಯ್ಸ್ ಮಾಡಿದ್ದೀರಾ, ಸೊ ಇದು ನಿಮ್ಮ ರೀಡಿಂಗ್ಗೆ ಸ್ವಾಗತ. ಸೊ ನೋಡೋಣ ನಿಮ್ಮ ವ್ಯಕ್ತಿ, ನಿಮ್ಮ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿರೋ ವ್ಯಕ್ತಿಯ ಒಂದು ಭಾವನೆಗಳು ಏನೇನಿರುತ್ತೆ ಅನ್ನೋದು. ಸೊ ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಶ್ರೀ ಕೃಷ್ಣ. ಫೈಲ್ ನಂಬರ್ 1 ರೆಡ್ ಜಾಸ್ಪರ್ ಯಾರು ಚಾಯ್ಸ್ ಮಾಡಿದ್ದಾರೆ, ಪ್ಲೀಸ್ ಅವರ ವ್ಯಕ್ತಿಯ ಭಾವನೆಗಳು ಏನಿದೆ, ನೋ ಕಾಂಟ್ಯಾಕ್ಟ್ ಸಿಚುವೇಷನ್ನಲ್ಲಿರೋ ವ್ಯಕ್ತಿಯ ಭಾವನೆಗಳು ಏನೇನಿದೆ. ಸೊ ನೋಡೋಣ. 2 ಆಫ್ ಸಾರ್ಡ್ಸ್, ಕ್ವೀನ್ ಆಫ್ ಪೆಂಟಿಕಲ್ಸ್, ದ ಹ್ಯಾಂಗ್ಡ್ ಮ್ಯಾನ್, 9 of cups, 8 of pentacles, magician. Oh, ace of cups. Oh my god. Okay. ಸೊ ಫಸ್ಟ್ ಆಫ್ ಆಲು ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಸಾಕಷ್ಟು ಗೊಂದಲಗಳಿದೆ. ಸೊ ನೀವು ಈ ಗೊಂದಲಗಳನ್ನು ಕ್ಲಿಯರಾಗಿ ಅವ್ರ ಹತ್ರ ಹೇಳ್ಕೊಂಡ್ರೂ ಆ ವ್ಯಕ್ತಿ ಇನ್ನೂ ಕೂಡ 333 ನೋಡಿದ್ರೆ ಪ್ರಾಬಲಿ ನೀವು 333 ಮೆಸೇಜಸ್ ತುಂಬ ನೋಡ್ತಾ ಇರ್ಬೋದು. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಈ ವ್ಯಕ್ತಿಗೆ ನಿಮ್ಮ ಕಡೆಯಿಂದ ಕಂಪ್ಲೀಟಾಗಿ ಒಂದು ಏನಂತಾರೆ ಕ್ಲಾರಿಟಿ ಇದೆ ಆ್ಯಂಡ್ ನೀವು ಈ ವ್ಯಕ್ತಿಗೆ ತುಂಬ ಕ್ಲಾರಿಟಿಗಳನ್ನು ಕೊಟ್ಟಿದ್ದೀರಾ. ಬಟ್ ಈ ವ್ಯಕ್ತಿಗೆ ಡಿಸಿಷನ್ಸ್ನ ತೊಗೊಳಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಈ ವ್ಯಕ್ತಿಗೆ ಆಲ್ರೆಡಿ ಇನ್ನೊಂದು ಥರ್ಡ್ ಪಾರ್ಟಿ ಇರ್ಬೋದು, ಅಥವಾ ಏನೋ ತಾಯಿ ಫಿಗರ್ ಕಡೆಯಿಂದ ಏನೋ ಒಂದು ಪ್ರಾಬ್ಲಮ್ಸ್ ನಡೀತಾ ಇರ್ಬೋದು ಈ ವ್ಯಕ್ತಿಗೆ. ಸೊ ಎಲ್ಲೋ ಒಂದು ಕಡೆ ಈ ವ್ಯಕ್ತಿ ಡಿಸಿಷನ್ಸ್ನ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ಈ ವ್ಯಕ್ತಿ ನಿಮ್ಮ ಬಗ್ಗೆ ತುಂಬ ಸ್ಟ್ರಾಂಗ್ ಆಗಿದ್ದೀರಾ. ನೀವು ಫೈನಾನ್ಷಿಯಲಿ ಆಗಿರ್ಬೋದು, ಅಥವಾ ನಿಮ್ಮ ಹಿನ್ನೆಲೆ ಆಗಿರ್ಬೋದು, ಅಥವಾ ನೀವು ಸದ್ಯಕ್ಕೆ ನಿಮ್ಮನ್ನು ನೀವು ಏನು ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ, ಪ್ರಾಬಬಲಿ ಈ ಹಿಂದೆ ಇದ್ದಿದ್ದ ವ್ಯಕ್ತಿಗಳು ನೀವು ಇಲ್ಲ ಅನಿಸುತ್ತೆ. ಸೊ ಹೀಗೆ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಸಾಕಷ್ಟು ಥಾಟ್ಸ್ ಇಲ್ಲಿ
ಭಯಗಳು ಇದೆ ನಿಮ್ಮ ಬಗ್ಗೆ. ಓಕೆ, ಸೊ ಥಾಟ್ಸ್ ಇಲ್ಲಿ ಏನಾಗಿದೆ ಅಂದರೆ, ಈ ಹಿಂದೆ ಇದ್ದಿದ್ದ ವ್ಯಕ್ತಿ ಅಂದರೆ ನೀವು ಕೊಡ್ತಾ ಇದ್ರಿ, ನೀವೇ ಎಲ್ಲದಕ್ಕೂ ಇನಿಷಿಯೇಟಿವ್ ಮಾಡ್ತಿದ್ರಿ. ಈ ರೀತಿಯಲ್ಲಿ ಈ ವ್ಯಕ್ತಿ ತುಂಬಾ ನಿಮ್ಮನ್ನು ಸ್ಟ್ರಾಂಗಾಗಿ ನೆನ್ಪು ಮಾಡ್ಕೊತಾರೆ. ಬಟ್ ಅವರು ಹೇಗಿರ್ತಾರೆ ಅಂದರೆ, ನಿಮ್ಮನ್ನು ಅವರು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲೂ ಅವ್ರ ಲೈಫಲ್ಲಿ ಇಂಪ್ಯಾಕ್ಟ್ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲೇ ತೋರಿಸ್ತಾ ಇದ್ದಾರೆ. ಓಕೆ, ಸೊ ನೀವು ಖಂಡಿತ ಆ ವ್ಯಕ್ತಿಯ ಒಂದು ಯುನೋ ಐ ಮೀನ್ ಅವರು ಎಲ್ಲ ಥರದಲ್ಲೂ ನಿಮ್ಮ ಗುಣಗಳನ್ನು ನೋಡ್ತಾ ಇದ್ದಾರೆ. ಓಕೆ, ಸೊ ಎಲ್ಲ ಪ್ರತಿಯೊಂದು ಗುಣಗಳಿದೆ ನಿಮ್ಮಲ್ಲಿ. ನೀವು ಒಬ್ಬ ಮೆಜಿಷಿಯನ್ ಥರ ನೋಡ್ತಾರೆ. ನಿಮ್ಮ ಕೆಲಸ ಕಾರ್ಯಗಳು ನೀವು ತುಂಬ ಅತ್ಯುತ್ತಮವಾಗಿ ಮಾಡ್ತೀರಾ ಅನ್ನೋ ನೋಡ್ತಾ ಇದ್ದಾರೆ. ಸೊ 9 ಆಫ್ ಕಪ್ಸ್ ಅಂದರೆ ನೀವು ಒಂದು ವಿಶ್ ಫುಲ್ಫಿಲ್ಮೆಂಟ್ ಅನ್ನೋ ಥರ ನೋಡ್ತಾರೆ. ಏಸ್ ಆಫ್ ಕಪ್ಸ್ ಇಲ್ಲಿ ಸಾಕಷ್ಟು ಪ್ರೀತಿನ ಕೊಡ್ತೀರಾ, ಅನ್ಕಂಡೀಷ್ನಲ್ ಪ್ರೀತಿನ ಕೊಡ್ತೀರಾ. ಬಟ್ ಈ ವ್ಯಕ್ತಿ ಬ್ಲಾಕ್ ಆಗಿದ್ದಾರೆ ಒಬ್ಬ ವ್ಯಕ್ತಿಯಿಂದ. ಓಕೆ, ಸೊ ಪ್ರಾಬಬಲಿ ಈ ವ್ಯಕ್ತಿಗೆ ಇವರಿಂದ ಎಲ್ಲೋ ಒಂದು ಕಡೆ ಫೈನಾನ್ಷಿಯಲ್ ಹೆಲ್ಪು ಸಿಗ್ತಾ ಇದೆ ಅಂತ ಅನಿಸುತ್ತೆ. ಸೊ ಈ ವ್ಯಕ್ತಿಗೆ ನೀವು ಅಂದರೆ ತುಂಬ ಆತ್ಮೀಯತೆ ಇದೆ. ನಿಮ್ಮ ಬಗ್ಗೆ ಅವರು ತುಂಬ ಮುಕ್ತವಾಗಿ ಮಾತಾಡ್ಬೋದು. ನಿಮ್ಮನ್ನು ರೀಚ್ ಔಟ್ ಆದರೆ ನಿಮ್ಮ ಹತ್ರ ತುಂಬ ಚೆನ್ನಾಗಿ ಮಾತಾಡ್ಬೋದು ಅನ್ನೋದಿದೆ. ಬಟ್ ಎಲ್ಲೋ ಒಂದು ಕಡೆ ಈ ವ್ಯಕ್ತಿಯ ಮನಸ್ಸನ್ನು ನೀವು ತುಂಬ ದೊಡ್ಡ ಗಾಯ ಮಾಡಿದ್ದೀರಾ. ಪ್ರಾಬಬಲಿ ಅದು ಆರ್ಗ್ಯುಮೆಂಟ್ಸ್ ಇರ್ಬೋದು, ಅಥವಾ ಮಾತಾಡ್ತಾ ನೀವು ಅವ್ರನ್ನ ಏನೋ ಒಂದನ್ನು ಹೇಳಿರ್ಬೋದು, ಅಥವಾ ಇವ್ರನ್ನ ತುಂಬಾ ಸ್ಟ್ರಾಂಗಾಗಿ ಪಡೆಯೋದಕ್ಕೆ ತುಂಬ ಬೇರೆ ಬೇರೆ ಥರ ಮಾತಾಡಿರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ನೀವೇ ಗೆಲ್ಲಬೇಕು ಅನ್ನೋ ಒಂದು ಭರದಲ್ಲಿ ಪ್ರಾಬಬಲಿ 10 ಆಫ್ ಸಾರ್ಟ್ಸ್ ಬರ್ತಾ ಇದೆ. ನಿಮ್ಮಿಬ್ಬರ ಮಧ್ಯದಲ್ಲಿ ಏನೋ ಒಂದು ದೊಡ್ಡದಾಗಿ ಕ್ಲ್ಯಾಶಸ್ ಆಗಿದೆ ಅನ್ನೋದು ಬರ್ತಾ ಇದೆ. ಆ್ಯಂಡ್ ಈ ವ್ಯಕ್ತಿಗೆ ಹೌದು ನಿಮ್ಮ ಬಗ್ಗೆ ಒಂದು ಡಿಸಿಷನ್ಸ್ನ ಮಾಡಬೇಕು ಅನ್ನೋದು ತುಂಬ ಸ್ಟ್ರಾಂಗಾಗಿ ಬರ್ತಾ ಇದೆ ಇಲ್ಲಿ. ಆ್ಯಂಡ್ ಈ ವ್ಯಕ್ತಿಯ ಡಿಸಿಷನ್ಸ್ನ ಮಾಡಬೇಕು ಅಂತ ಅಂದ್ಕೊಂಡ್ರೂ ಮಾಡೋಕ್ಕೆ ಆಗ್ತಾ ಇಲ್ಲ. ಅಷ್ಟು ಸ್ಟಕ್ ಎನರ್ಜಿಯಲ್ಲಿ ಅವರು ಇದ್ದಾರೆ. ಇಫ್ ಅಟ್ ಆಲ್ ಈ ವ್ಯಕ್ತಿ ಆ ಸ್ಟಕ್ ಎನರ್ಜಿನ ತೆಗೆದ್ರು ಅಂದರೆ ಕಂಪ್ಲೀಟ್ಲಿ ಇಲ್ಲಿ ನಿಮಗೆ ಮತ್ತು ಈ ವ್ಯಕ್ತಿಗೆ ತುಂಬ ಚೆನ್ನಾಗಿ ಮುಂದೆ ಒಂದಿನ ರಿಲೇಷನ್ಶಿಪ್ಪು ತುಂಬ ಚೆನ್ನಾಗಿ ಆಗುತ್ತೆ ಅನ್ನೋದು ಬರ್ತಾ ಇದೆ. ಓಕೆ, ಸೊ ಪ್ರಾಬಬಲಿ ಈ ವ್ಯಕ್ತಿಗೆ ನೀವು ಅಂದರೆ ತುಂಬ ಇಷ್ಟ, ಬಟ್ ನಿಮ್ಮ ಕಡೆ ಬರೋಕ್ಕಾಗ್ತಾ ಇಲ್ಲ. ಯಾಕಂದರೆ ನಿಮ್ಮಿಬ್ಬರ ಮಧ್ಯದಲ್ಲಿ ನಡೆದಿರೋ ಕೆಲವೊಂದು ಘಟನೆಗಳಾಗಿರ್ಬೋದು, ಅಥವಾ ಮಾತು ಕಮ್ಯುನಿಕೇಷನ್ ಏನೋ ಒಂದು ಹಾರ್ಶ್ ರೀತಿಯಲ್ಲಿ ಆಗಿರ್ಬೋದು. ಸೊ ಈ ವ್ಯಕ್ತಿಗೆ ಆ ಒಂದು ಭಾವನೆಗಳನ್ನು ವ್ಯಕ್ತಪಡಿಸೋದು ತುಂಬ ಕಷ್ಟ ಆಗ್ತಾ ಇದೆ ನಿಮ್ಮ ಪ್ರತಿ. ಓಕೆ, ಸೊ ಅವರು ಅದನ್ನು ಬೇರೆ ಅರ್ಥದಲ್ಲಿ ನೋಡ್ತಾನೆ ಇಲ್ಲ. ಆ್ಯಂಡ್ ಎಲ್ಲೋ ಒಂದು ಕಡೆ ಅವ್ರಿಗೇನು ಅನ್ನಿಸ್ತಾ ಇದೆ ಅಂದರೆ, ಇವಾಗ ಅವ್ರ ಸದ್ಯದ ಪರಿಸ್ಥಿತಿಯಲ್ಲಿ ಅವ್ರು ಏನಿದ್ದಾರೆ ಅಥವಾ ಯಾರ ಜೊತೆ ಇದ್ದಾರೆ ಅದಕ್ಕೆ ಕಾರಣಕರ್ತರು ನೀವು ಅನ್ನೋದು ಈ ವ್ಯಕ್ತಿಯ ಭಾವನೆ. ಓಕೆ, ಸೊ ಪ್ರಾಬಬಲಿ ಅವರು ಯಾರ ಜೊತೆನೋ ಒಂದು ರಿಲೇಷನ್ಶಿಪ್ಪಲ್ಲಿದ್ದಾರೆ, ಅಥವಾ ಇಲ್ಲದೆ ಹೋದ್ರೂ ಅವರ ಒಂದು ಪರಿಸ್ಥಿತಿಗೆ ನೀವೇ ಕಾರಣ ಅನ್ನೋದು ಅವರ ತಲೆಯಲ್ಲಿ ಕೂತ್ಬಿಟ್ಟಿದೆ. ಆ್ಯಂಡ್ ಈ ವ್ಯಕ್ತಿ ಡಿಸಿಷನ್ಸ್ನ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಆ್ಯಂಡ್ ಈ ವ್ಯಕ್ತಿ ಡಿಸಿಷನ್ಸ್ ಕೂಡ ಮಾಡ್ತಾರೆ. ಓಕೆ, ಪ್ರಾಬಬಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನು ಕೆಲವರಿಗೆ 10 ಡೇಸು, ಕೆಲವರಿಗೆ 10 ವೀಕ್ಸು, 10 ಮಂತ್ಸು ಆ ಥರ ಆಗಿದೆ. ಸೊ ಈ ವ್ಯಕ್ತಿ ಬೇರೆ ರೀತಿಯಲ್ಲಿ ಯೋಚನೆ ಮಾಡಬೇಕು ಅಂದರೆ ಈ ಟೈಮ್ ಫ್ರೇಮ್ ಒಳಗೆ ಈ ವ್ಯಕ್ತಿ 9 ಮಂತ್ಸ್ ಒಳಗೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಆ್ಯಂಡ್ ಖಂಡಿತ ಈ ವ್ಯಕ್ತಿ ಕಾಂಟ್ಯಾಕ್ಟು ಮಾಡ್ತಾರೆ. ಆ್ಯಂಡ್ ಸಮ್ವೇರ್ ತುಂಬ ಹೆಲ್ಪ್ಫುಲಿ ಇರುತ್ತೆ ನಿಮಗೆ ಈ ಒಂದು ಸಿಚುವೇಶನ್. ಓಕೆ, ಸೊ ನೀವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ಸೊ ಇಟ್ಸ್ ಏಸ್ ಆಫ್ ಕಪ್ಸ್, ಮೆಜಿಷಿಯನ್ ಕಾರ್ಡ್. ಏಸ್ ಆಫ್ ಕಪ್ಸ್ ಇಸ್ 1, ಮೆಜಿಷಿಯನ್ ಕಾರ್ಡ್ ಇಸ್ 1, ಆ್ಯಂಡ್ 8 ಆಫ್ ಪೆಂಟಕಲ್ಸ್ ಈಸ್ ವರ್ಕಿಂಗ್ ಔಟ್. ಎಲ್ಲೋ ಒಂದು ಕಡೆ ಈ ರಿಲೇಷನ್ಶಿಪ್ ವರ್ಕೌಟ್ ಆಗುತ್ತೆ. ಬಟ್ ಒಂದಂದರೆ ಇಲ್ಲಿ ಸ್ಟಕ್ ಮೋಡು ರಿಮೂವ್ ಆಗಬೇಕಷ್ಟೆ. ಸೊ
ನೀವೇ ಕಾಂಟ್ಯಾಕ್ಟ್ ಮಾಡಬೇಕಾ ಅಂದ್ರೂ ಇಟ್ಸ್ ಅ ಬಿಗ್ ನೋ. ಓಕೆ, ಸೊ ಅವರೇ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ನೈಟ್ ಆಫ್ ಸಾರ್ಟ್ಸ್, ಸೊ ಅವ್ರಿಗೆ ಕ್ಲಾರಿಟಿ ಬೇಕಲ್ವಾ? ಸೊ ಅವರಿಗೆ ಇಲ್ವಾ ಗೊಂದಲ ಇರೋದು, ಸೊ ನಿಮಗಲ್ಲ. ಸೊ ಅವ್ರ ಪ್ರಾಬ್ಲಮ್ನ ಅವ್ರು ಸಾಲ್ವ್ ಮಾಡ್ಕೊಂಡು ನಿಮ್ಮ ಹತ್ರ ಬರಬೇಕಾಗಿದೆ. ಸೊ ಲೆಟ್ ಇಟ್ ಬಿ. ಈ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇರಲಿ. ಎಲ್ಲಿವರೆಗೂ ಅಂದರೆ ಈ ವ್ಯಕ್ತಿ ನಿಮ್ಮನ್ನು ಯುನೋ ಕಾಂಟ್ಯಾಕ್ಟ್ ಮಾಡೋವರೆಗೂ, ಬಿಕಾಸ್ ಈ ವ್ಯಕ್ತಿಗೆ ಗೊತ್ತು ನೀವು ಏನು ಅನ್ನೋದು. ಆ್ಯಂಡ್ ಕೆಲವೊಂದು ತಪ್ಪುಗಳು ಆಗಿದ್ರೂ ಸಹ ಅದನ್ನು ಸರಿ ಮಾಡ್ಕೊಬೋದಿತ್ತು, ಒಳ್ಳೆ ರೀತಿಯಲ್ಲಿ ಸರಿ ಮಾಡ್ಕೊಬೋದಿತ್ತು ಅನ್ನೋ ಒಂದು ಥಾಟ್ ಪ್ರೊಸೆಸ್ಸಲ್ಲಿ ಅವ್ರು ಇದ್ದಾರೆ. ಬಟ್ ಈ ಒಂದು ಹ್ಯಾಂಗ್ಮ್ಯಾನ್ ಪೊಸಿಷನಿಂದ ಓ ಮೈ ಗಾಡ್ ಖಂಡಿತ ಬರ್ತಾರೆ. ಸನ್ ಕಾರ್ಡ್ ಅಗೇನ್ ಸಮ್ಸ್ ಅಪ್ ಟು 1. ಓಕೆ, ಸೊ ತುಂಬ ಸ್ಟ್ರಾಂಗಾಗಿ ಈ ವ್ಯಕ್ತಿ ಇದರಿಂದ ಹೊರಗೆ ಬರ್ತಾರೆ. ಬಟ್ ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಬೇಕು. ಸೊ ನಿಮ್ಮ ವೆಯ್ಟಿಂಗ್ ಪೀರಿಯಡ್ ಏನಿದೋ ನನಗೆ ಗೊತ್ತಿಲ್ಲ. ಬಟ್ ನೀವು ಈ ರೀಡಿಂಗ್ ನೋಡ್ತಿದ್ರೆ, ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದರೆ ಖಂಡಿತ ಈ ವ್ಯಕ್ತಿ ಪ್ರತಿಯೊಂದು ದಿನ, ಪ್ರತಿಯೊಂದು ನಿಮಿಷ, ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ಗಳಿಗೆ ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ಆ್ಯಂಡ್ ಮಾಡ್ತಾ ಇಲ್ಲ ಅನ್ನೋದು ಅಷ್ಟೇ ಅವ್ರು ಪೋಟ್ರೆ ಮಾಡ್ತಾ ಇರೋದು. ಅವರಿಗೆ ತುಂಬಿದ ಮನಸ್ಸಿದೆ ನಿಮ್ಮ ಬಗ್ಗೆ. ಆ್ಯಂಡ್ ಆ ತುಂಬಿದ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಸಣ್ಣ ಜಾಗದಲ್ಲಿ ನಿಮಗೆ ಅವರಿಗೆ ಒಂಚೂರು ಒಂದು ಸ್ವಲ್ಪ ಅವರಿಗೆ ನಿಮ್ಮ ಬಗ್ಗೆ ಚೆನ್ನಾಗಿ ಅನ್ನಿಸ್ತಾ ಇಲ್ಲ ಅಷ್ಟೇ. ಬಟ್ ಅವ್ರಿಗೆ ಗೊತ್ತು ಅದನ್ನು ನಾವು ಸರಿ ಮಾಡ್ಕೊಬೋದು ಅನ್ನೋದು. ಆ್ಯಂಡ್ ಇನ್ನೊಂದು ಇವರ ಒಂದು ಅಭಿಪ್ರಾಯ ಏನಿತ್ತು ಅಂದರೆ, ಈ ಸಿಚುವೇಶನ್ ಎಂಡ್ ಆಗೋದಕ್ಕೆ ಅಥವಾ ನಿಮ್ಮಿಂದ ಅವ್ರಿಗೇನೋ ಒಂದು ಮೋಸ ಆಗಿದೆ ಅನ್ನೋ ಒಂದು ಸಿಚುವೇಶನ್ನ ಅವರು ಅವರ ತಲೆಯಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಬಟ್ ಇಟ್ ಈಸ್ ನಾಟ್ ಈಕ್ವಲ್. ಸೊ 6 ಆಫ್ ಪೆಂಟಿಕಲ್ಸ್ ಬಂದಿದೆ ಅಂದರೆ ಎಲ್ಲೋ ಒಂದು ಕಡೆ ಅವ್ರು ಅಂದ್ಕೊಂಡಿರೋದು ನೀವು ಅಂದ್ಕೊಂಡಿರೋದು ಇಲ್ಲಿ ಟ್ಯಾಲಿ ಆಗ್ತಾ ಇಲ್ಲ. ಸೊ ಪ್ರಾಬಬಲಿ ಈ ವ್ಯಕ್ತಿಗೆ ಸಾಕಷ್ಟು ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯಗಳಿದೆ ಆ್ಯಂಡ್ ತಪ್ಪಾಗಿ ಅರ್ಥನೂ ಮಾಡ್ಕೊಂಡಿದ್ದಾರೆ. ಸೊ ಅವರಾಗವರು ಬರೋ ತನಕ ನೀವು ಕಾಯಬೇಕಾಗಿದೆ. ಓಕೆ, ಸೊ ವಿಲ್ ದೇ ಮೀಟ್ ಫಾಸ್ಟ್? ಜಡ್ಜ್ಮೆಂಟ್ ಕಾರ್ಡ್ ಬರ್ತಾ ಇದೆ. ಸೊ ಪ್ರಾಬಬಲಿ ಇದು ಯುನೋ ಜಡ್ಜ್ಮೆಂಟ್ ಕಾರ್ಡ್ ಬರಬೇಕು ಅಂದರೆ ಒಂದು ಪ್ರೋಸೆಸ್ ಇರುತ್ತೆ ಅಲ್ವಾ? ಸೊ ಆ ಪ್ರೋಸೆಸ್ಸಲ್ಲಿ ಆಲ್ರೆಡಿ ಈ ವ್ಯಕ್ತಿ ಇದ್ದಾರೆ. ಸೊ ಈ ವ್ಯಕ್ತಿಗೆ ಬೇರೆ ಥರದಲ್ಲಿ ನಾವು ನೋಡಬೇಕು ಅನ್ನೋದಿದೆ. ಆ್ಯಂಡ್ ಈ ವ್ಯಕ್ತಿ ನಿಮ್ಮ ಕಡೆ ಬರದೇ ಇರೋ ಕಾರಣ ಅವರೊಬ್ಬರೇ. ಓಕೆ, ಅವರು ಸ್ಟಕ್ ಮೋಡಲ್ಲಿ ಇರೋದ್ರಿಂದ ಅವರನ್ನು ಅವರೇ ತಡ್ಕೊಂಡಿದ್ದಾರೆ ಆ್ಯಂಡ್ ರಿಲೇಷನ್ಶಿಪ್ನ ಮುಂದೆ ತೊಗೊಂಡು ಹೋಗ್ತಾ ಇಲ್ಲ. ಸೊ ಇದರಲ್ಲಿ ತಪ್ಪು ನಿಮ್ದು ಯಾವುದೇ ಕಾರಣಕ್ಕೂ ಇಲ್ಲ. ಸೊ ಅವರೇ ಬರಲಿ. ಆ್ಯಂಡ್ ಯಾವಾಗ ಅವ್ರು ಬರ್ತಾರೋ ಎವ್ರಿಥಿಂಗ್ ವಿಲ್ ಬಿ ಕ್ಲಿಯರ್. ಎಲ್ಲನೂ ಕ್ಲಾರಿಟಿಗೆ ಬರುತ್ತೆ. ಸೊ ಈ ವ್ಯಕ್ತಿಗೆ ಏನು ಅನಿಸುತ್ತೆ, ನೀವು ತುಂಬ ಕಂಟ್ರೋಲ್ ಮಾಡ್ತೀರಾ ಅವರನ್ನು, ಅಥವಾ ಅವ್ರ ಎನರ್ಜಿಗೆ ನೀವು ಮ್ಯಾಚ್ ಮಾಡಲ್ಲ. ಅವ್ರೇನು ಹೇಳ್ತಾರೋ ಎಲ್ಲದಕ್ಕೂ ಎಸ್ ಅನ್ನಲ್ಲ. ಆ್ಯಂಡ್ ನಿಮ್ಮದೇ ಆದ ಒಂದು ದಾರಿ ಇರುತ್ತೆ. ಅಥವಾ ಇವ್ರು ಏನೋ ಒಂದು ಪಾಸಿಟಿವ್ ಕ್ರಿಯೇಟಿವ್ ನ್ಯೂಸ್ ತೊಗೊಂಡು ಬರ್ತಾರೆ. ಬಟ್ ನೀವು ಅದನ್ನು ನಿಮ್ಮ ಒಂದು ಏನೋ ನೀವು ಯಾವುದೋ ಒಂದು ಝೋನ್ ಅಂದರೆ ನೀವು ಯಾವುದೋ ಒಂದು ಬೇರೆ ಮೂಡಲ್ಲಿ ಇರ್ತೀರಾ ಆ್ಯಂಡ್ ಅದನ್ನೆಲ್ಲ ಹಾಳು ಮಾಡ್ತೀರಾ ಅನ್ನೋದು ಈ ವ್ಯಕ್ತಿಗೆ ತುಂಬ ಸ್ಟ್ರಾಂಗಾಗಿ ಬರ್ತಾ ಇದೆ ಇಲ್ಲಿ. ಆ್ಯಂಡ್ ಯಾವುದೇ ಕಾರಣಕ್ಕೂ ಈ ವ್ಯಕ್ತಿ ನಿಮ್ಮ ಕಂಟ್ರೋಲಿಗೆ ಬರಬಾರ್ದು ಅನ್ನೋದು ಇವ್ರ ತಲೆಗಿದೆ. ಬಿಕಾಸ್ ಎಂಪರರ್ ಈ ವ್ಯಕ್ತಿಗೆ ಏನು ಅನಿಸುತ್ತೆ ಅಂದರೆ, ನೀವು ಅವ್ರು ಹೇಗಿರಬೇಕು ಹಾಗೆ ನೀವಿದ್ದೀರಾ. ಓಕೆ, ಸೊ ಎಲ್ಲ ಒಂದು ಕಡೆ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಸಾಕಷ್ಟು ಕನ್ಫ್ಯೂಷನ್ಸ್ ಇದೆ. ಆ್ಯಂಡ್ ಇದನ್ನು ಹೇಳ್ಕೊಬೇಕು ಅಂದ್ರೂ ಅವ್ರು ಹೇಳ್ಕೊತಾ ಇಲ್ಲ. ಎಸ್, 8 ಆಫ್ ವಾಂಡ್ಸ್ ಕಮ್ಯುನಿಕೇಷನ್ ಕಾರ್ಡ್. ಓಕೆ, ಸೊ ತುಂಬ ಸ್ಟಬ್ಬನ್ ಆಗಿಬಿಟ್ಟಿದ್ದಾರೆ ಅವ್ರು ನಿಮ್ಮ ಬಗ್ಗೆ. ಓಕೆ, ಜೆನ್ಯೂನ್ ಆಗಿ ಏನು ಫೀಲ್ ಮಾಡ್ತಾ ಇದ್ದಾರೆ? ಡೆತ್ ಕಾರ್ಡ್, 7 ಆಫ್ ಕಪ್ಸ್, ಟೆಂಪರೆನ್ಸ್. ಇವ್ರಿಗೆ ಏನು ಅನಿಸ್ತಾ ಇದೆ ಅಂದರೆ, ಪ್ರಾಬಬಲಿ ನೀವು ಅವ್ರ ಲೈಫಲ್ಲಿ ಇರಲೇಬಾರ್ದು ಅಂತ ಡಿಸೈಡ್ ಮಾಡಿದ್ರಿ ಅನಿಸುತ್ತೆ. ಹಾಗಾಗಿ ಈ ಥರ ಎಲ್ಲ ಮಾಡಿದ್ದೀರಾ. ಆ್ಯಂಡ್ ನಿಮಗೂ ಸಾಕಷ್ಟು ಜನ ಆಪ್ಷನ್ಸ್ ಇದ್ದರು ಅನಿಸ್ತಾ ಇದೆ ಅವರಿಗೆ. ಆ್ಯಂಡ್
ಬಟ್ ದೆನ್ ಟು ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಟೆಂಪ್ರೆನ್ಸ್ ಕಾರ್ಡ್ ಬರ್ತಾ ಇದೆ ಅಂದರೆ ಈ ವ್ಯಕ್ತಿ ಎಲ್ಲೋ ಒಂದು ಕಡೆ ಏನೇ ಆಗಿದ್ರೂ ಏನೇ ಮಾಡಿದ್ರೂ ನೀವು ಅವರಿಗೆ ಹರ್ಟ್ ಮಾಡಿಲ್ಲ ಅನ್ನೋದು ಈಗೀಗ ಅವ್ರಿಗೆ ಅರ್ಥ ಆಗ್ತಾ ಇದೆ. ಓಕೆ, ವಿಘ್ನೇಶ್ವರ ಏಂಜಲ್ಸ್ ವಿನಯಶ್ರೀ ಕೃಷ್ಣ ಫೈಲ್ ನಂಬರ್ 1 ರೆಡ್ ಜಾಸ್ಪರ್ ಯಾರು ಚಾಯ್ಸ್ ಮಾಡಿದ್ದಾರೆ. ವ್ಯಕ್ತಿಯ ನೆಕ್ಸ್ಟ್ ಮೂವ್ ಏನಿರುತ್ತೆ, ವ್ಯಕ್ತಿಯ ನೆಕ್ಸ್ಟ್ ಮೂವ್ ವೆರಿ ಸೂನ್ ಅದೇ ಡಿಸಿಷನ್ಸ್ ಅವ್ರು ಮಾಡಬೇಕಾಗಿದೆ. ಲವ್ ಯುವರ್ ಸೆಲ್ಫ್ ಫಸ್ಟ್, ಸಪರೇಷನ್. ಓಕೆ, ಪ್ರಾಬಲಿ ಈ ವ್ಯಕ್ತಿ ತುಂಬ ಜನಕ್ಕಲ್ಲ, ಕೆಲವರಿಗೆ ಸೇ ಅಬೌಟ್ 70% ಜನರಿಗೆ ಪ್ರಾಬಲಿ ಇಲ್ಲಿ ಸ್ವಲ್ಪ ಸಿಚುವೇಶನ್ಸ್ ನಿಮ್ಮಿಬ್ಬರ ಮಧ್ಯದಲ್ಲಿ ಒಂದು ಸ್ವಲ್ಪ ಕಮ್ಯುನಿಕೇಷನ್ ಇತ್ತು ಅಂದರೆ ಮಾತುಕತೆ ಇದೆ, ಒಂದು ರೀತಿಯಲ್ಲಿ ಒಂದು ಸ್ವಲ್ಪ ಏನೋ ಒಂದು ಸಪ್ರೇಷನ್ ಇದೆ ಅಂದರೆ ಪ್ರಾಬಲಿ ತುಂಬ ಬೇಗ ಈ ವ್ಯಕ್ತಿಯಿಂದ ನೀವು ಸಪ್ರೇಟ್ ಆಗೋ ಚಾನ್ಸಸ್ ಇದೆ. ಇನ್ನು ಕೆಲವರಿಗೆ ನಿಮ್ಮ ಲೈಫಲ್ಲಿ ಹೊಸೊಬ್ಬರು ಬರೋ ಚಾನ್ಸಸ್ ಇದೆ. ಆ್ಯಂಡ್ ಪ್ರಾಬಲಿ ಈ ಒಂದು ವ್ಯಕ್ತಿನ ನೀವು ಆಲ್ರೆಡಿ ನಿಮ್ಮ ಲೈಫಲ್ಲಿ ಮೀಟ್ ಆಗಿದ್ದೀರಾ. ಸೊ ಅಂಥ ವ್ಯಕ್ತಿಗಳು ನಿಮ್ಮ ಲೈಫಲ್ಲಿ ಬರೋ ಚಾನ್ಸಸ್ ಇದೆ. ಓಕೆ, ಸೊ 40%. ಓಕೆ, ಇನ್ನು 40%, 70%, 40%. ಓಕೆ, 40% ಜನರಿಗೆ ಇಲ್ಲಿ ಏನಾಗ್ತಾ ಇದೆ ಅಂದರೆ ಟ್ರಸ್ಟ್ ಮಾಡಿ. ಬಿಕಾಸ್ ಇಲ್ಲಿ ಫ್ಯಾಮಿಲಿ ಇಶ್ಯೂಸ್ ನಡೀತಾ ಇದೆ. ಸೊ ಪ್ರಾಬಬಲಿ ಅವರ ಪೇರೆಂಟ್ಸ್ನ ಕ್ಷಮಿಸಿ ಅಥವಾ ಅವ್ರ ಫ್ಯಾಮಿಲಿ ಲೈಫ್ ಇಶ್ಯೂಸ್ನ ಸಾಲ್ವ್ ಮಾಡಿಕೊಂಡು ಈ ವ್ಯಕ್ತಿ ನಿಮ್ಮ ಕಡೆ ಬರ್ಬೋದು. ಆ್ಯಂಡ್ ಅವರು ನಿಮ್ಮ ಒಂದು ಸೇಫರ್ ಝೋನ್ ಅನ್ನೋದು ಇವರಿಗೆ ಗೊತ್ತಾಗ್ತಾ ಇದೆ. ಓಕೆ, ಸೊ ಇವರ ಫೀಲಿಂಗ್ಸ್ ಈಗ ಸ್ವಲ್ಪ ನೆಗೆಟಿವ್ ಇದೆ ನಿಮ್ಮ ಬಗ್ಗೆ. ಓಕೆ, ಸೊ ಪ್ರಾಬಬಲಿ ಇವರಿಗೆ ಕ್ಲಾರಿಟಿ ಇಲ್ಲ ನಿಮ್ಮ ಒಂದು ಇದ್ರ ಬಗ್ಗೆ. ಬಟ್ ವೆರಿ ಸೂನ್ ವರ್ಲ್ಡ್ ಕಾರ್ಡ್ ಇರೋದ್ರಿಂದ ತುಂಬ ಜನಕ್ಕೆ ಈ ಚಾಪ್ಟರ್ ಕ್ಲೋಸ್ ಆಗಿ ಹೊಸ ವ್ಯಕ್ತಿ ಬರ್ಬೋದು. ಆ್ಯಂಡ್ ಇನ್ನು ಕೆಲವರಿಗೆ ಟ್ರಸ್ಟ್ ಮಾಡಿ ಈ ವ್ಯಕ್ತಿ ಬರ್ತಾರೆ ಆ್ಯಂಡ್ ವಿತ್ ಹೈಯರ್ ಇದರಲ್ಲಿ ಬರ್ತಾರೆ. ಆ್ಯಂಡ್ ಯಾರು 70% ಅಂದಿದ್ನೋ ದಯವಿಟ್ಟು ಫಸ್ಟ್ ನಿಮ್ಮನ್ನು ನೀವು ಪ್ರೀತಿಸೋದನ್ನು ಕಲೀರಿ, ಬಾಕಿದೆಲ್ಲ ತಾನಾಗೇ ಬರ್ತಾರೆ. ಓಕೆ, ಸೊ ಇನ್ನು ಕೆಲವರಿಗೆ ಪ್ರಾಬಬಲಿ ಈ ವ್ಯಕ್ತಿಗೆ ಟ್ರಸ್ಟ್ ಇಶ್ಯೂಸ್ ಇತ್ತು, ಬಟ್ ಆ ಟ್ರಸ್ಟ್ ಮಾಡ್ತಾರೆ ಪ್ರೋಸೆಸ್ನ ಆ್ಯಂಡ್ ಅವ್ರಿಗೆ ಗೊತ್ತಾಗುತ್ತೆ ಸೊ ಯು ಆರ್ ದ ಒನ್ ಅಂತ. ಸೊ ಕಂಪ್ಲೀಟ್ಲಿ ಫ್ಯಾಮಿಲಿ ಇಶ್ಯೂಸ್ನ ಹೀಲ್ ಮಾಡ್ಕೊಂಡು ನಿಮ್ಮ ಹತ್ರ ಬಂದೇ ಬರ್ತಾರೆ. ಓಕೆ, ಸೊ ಈ ಒಂದು ರೀಡಿಂಗ್ ನಿಮ್ಮದಾಗಿರುತ್ತೆ. ಸೊ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟಾಪಿಕ್ನೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ, ಟೇಕ್ ಕೇರ್. ನಮಸ್ತೆ, ಪೈಲ್ ನಂಬರ್ 2 ಯಾರು ಗ್ರೀನ್ ಅವೆಂಚೂರನ್ನ ಚಾಯ್ಸ್ ಮಾಡಿದ್ದೀರಾ. ಸೊ ಇದು ನಿಮ್ಮ ರೀಡಿಂಗಿಗೆ ಸ್ವಾಗತ. ಸೊ ತುಂಬ ಜನ ಇಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಅಂತಿದ್ದೀರಾ. ಅದರಲ್ಲೂ ಹಾಸನಾಂಬೆ ದೇವಿಯ ದೇವಸ್ಥಾನ ಇಲ್ಲಿ ತುಂಬ ಸ್ಟ್ರಾಂಗಾಗಿ ಬರ್ತಾ ಇದೆ. ಸೊ ಯಾವ ದೇವಸ್ಥಾನಕ್ಕೆ ಹೋಗಬೇಕು ಅಂತ ನೀವು ಭಾವಿಸಿದ್ದೀರೋ ದಯವಿಟ್ಟು ಹೋಗಿ ಬನ್ನಿ. ಓಕೆ, ತುಂಬ ಜನಕ್ಕೆ ಕಲ್ಲು ಸಿಕ್ಕಿದೆ. ತುಂಬ ಜನಕ್ಕೆ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಕೆಲವೊಂದು ಕಲ್ಲು ಅಟ್ರ್ಯಾಕ್ಟ್ ಆಗುತ್ತೆ. ಓಕೆ, ಸೊ ಪ್ರಾಬಬಲಿ ನಿಮಗೆ ಅನ್ನಿಸ್ತಾ ಇರ್ಬೋದು ಆ ಕಲ್ಲು ನನಗೆ ಒಳ್ಳೆಯದಾ ಇಲ್ವಾ ಅಂತ. ಇಟ್ ಈಸ್ ಕಮಿಂಗ್ ಮ್ಯಾಜಿಷಿಯನ್. ಹೌದು, ಆ ಕಲ್ಲು ನಿಮಗೆ ಲಕ್ಕಿ ಇರಬಹುದು. ಸೊ ಇದು ತುಂಬ ಜನಕ್ಕೆ ಇರೋದಿಲ್ಲ ಮೆಸೇಜು. ಓಕೆ, ಸೊ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಶ್ರೀಕೃಷ್ಣ ದಯವಿಟ್ಟು ಫೈಲ್ ನಂಬರ್ 2 ಯಾರು ಗ್ರೀನ್ ಅವೆಂಚುರಿನ್ ತೊಗೊಂಡಿದ್ದಾರೆ ಅವರ ಪೈಲಾಗಿ. ಸೊ ನೋ ಕಾಂಟ್ಯಾಕ್ಟ್ ಸಿಚುವೇಶನ್, ಲೋ ಕಾಂಟ್ಯಾಕ್ಟ್ ಸಿಚುವೇಶನ್, ಮಿನಿಮಲ್ ಕಾಂಟ್ಯಾಕ್ಟ್ ಸಿಚುವೇಶನ್ ಯಾರ್ದಿದೆಯೋ ದಯವಿಟ್ಟು ಏನು ನಡೀತಾ ಇದೆ. ಸೊ ಲೆಟ್ಸ್ ಸಿ. ಓಕೆ,
ಸೊ ಯಾರೋ ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಓಕೆ, ಆ್ಯಂಡ್ ದೆ ಬ್ಲೇಮ್ ಯು. ಅವ್ರು ನಿಮ್ಮನ್ನು ಬ್ಲೇಮ್ ಮಾಡ್ತಾ ಇದ್ದಾರೆ. ನೀವು ಅವರಿಗೆ ಪ್ರೀತಿ ಕೊಟ್ಟಿಲ್ಲ, ನೀವು ಅವರಿಗೆ ಕಾಳಜಿ ವಹಿಸಿಲ್ಲ, ನೀವು ಅವರಿಗೆ ಟೈಮ್ ಕೊಟ್ಟಿಲ್ಲ, ನಿಮ್ಮಿಂದ ಕೆಲವೊಂದು ಸಂಬಂಧಗಳು ಹಾಳಾಗಿದೆ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ನಾವು ಒಬ್ಬರ ಹತ್ರ ಮಾತಾಡಬೇಕಾದ್ರೆ ಅದು ಬೇರೆ ಥರ ಇನ್ನೊಬ್ಬರು ಕನ್ವೆ ಆಗುತ್ತೆ ಆ್ಯಂಡ್ ಅವರು ಅದನ್ನು ಬೇರೆ ಥರ ತೊಗೊತಾರೆ. ಸೊ ಎಲ್ಲೋ ಒಂದು ಕಡೆ ಈ ವ್ಯಕ್ತಿ ನೀವು ಎಮೋಷ್ನಲಿ ಅವೈಲೇಬಲ್ ಇರಲಿಲ್ಲ ಅಥವಾ ಏನೋ ಒಂದು ಇರಬಹುದು. ಬಟ್ ಇಲ್ಲಿ ಎರಡು ಥರ ಆಗಿದೆ. ಒಂದು, ಇಲ್ಲಿ ಕಾರ್ಮಿಕ್ ಕಾರಣಗಳಿಂದ, ಸೈಕಲ್ಸ್ಗಳಿಂದ ನೀವು ಸಪ್ರೇಟ್ ಆಗಿದ್ದೀರಾ. ಇನ್ನೊಂದು, ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಏನು ಕರೆಕ್ಟಾಗಿ ಅರ್ಥ ಆಗಿಲ್ವೋ ಅದು ಅರ್ಥ ಆಗುತ್ತೆ. ನಿಮಗೆ ಈ ವ್ಯಕ್ತಿ ಬಿಟ್ಟು ಹೋಗಿದ್ದಾರೆ ಅಥವಾ ಇವರು ನಿಮ್ಮನ್ನು ಮೋಸ ಮಾಡಿ ಹೋಗಿದ್ದಾರೆ ಅಥವಾ ನಿಮ್ಮ ಒಂದು ಪರಿಸ್ಥಿತಿನ ಮೆಂಟಲಿ ಮ್ಯಾನಿಪುಲೇಟ್ ಮಾಡಿ ಹೋಗಿದ್ದಾರೆ ಅಂದರೆ ನಿಮಗೆ ಖಂಡಿತ ಈ ವ್ಯಕ್ತಿಯಿಂದ ಜಸ್ಟಿಸ್ ಸಿಗುತ್ತೆ. ಓಕೆ, ಸೊ ಖಂಡಿತ ನಿಮ್ಮ ಒಂದು ಸಿಚುವೇಷನಲ್ಲಿ ವ್ಯಕ್ತಿ ಬಿಟ್ಟು ಹೋಗಿದ್ರೆ ಅಥವಾ ನಿಮಗೆ ಎಮೋಷ್ನಲಿ ಏನೂ ಸಪೋರ್ಟ್ ಕೊಡ್ತಾ ಇಲ್ದಲೇ ಇರ್ಬೋದು ಅಥವಾ ಜೊತೆಗೆ ಇದ್ದೂ ನಿಮಗೆ ಮಾನ್ಯತೆನ ಕೊಡ್ದಲೇ ಇರಬಹುದು. ಬಟ್ ಖಂಡಿತ ನಿಮಗೆ ಜಸ್ಟಿಸ್ ಸಿಗುತ್ತೆ. ಸೊ ಡೋಂಟ್ ವರಿ. ಆ್ಯಂಡ್ ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಇಲ್ಲಿ ಏನು ಬರ್ತಾ ಇದೆ ಅಂದರೆ ಪ್ರಾಬಬಲಿ ನಿಮ್ಮನ್ನು ನೀವು ಹೊಸ ವ್ಯಕ್ತಿಯನ್ನಾಗಿ ಮಾಡ್ಕೊತೀರಾ. ಆ್ಯಂಡ್ ಖಂಡಿತ ನಿಮ್ಮನ್ನು ನೀವು ಯಾವ ರೀತಿಯಲ್ಲಿ ಮೋಲ್ಡ್ ಮಾಡ್ಕೊಬೇಕೋ ಮಾಡ್ಕೊತಾ ಇದ್ದೀರಾ. ಆ್ಯಂಡ್ ನಿಮ್ಮ ಬಗ್ಗೆ ನೀವು ಕಾಳಜಿ ತೊಗೊತಾ ಇದ್ದೀರಾ. ನಿಮ್ಮನ್ನು ನೀವು ಆ್ಯಸ್ ಅ ಕ್ವೀನ್ ನೋಡ್ತಾ ಇದ್ದೀರಾ ಆ್ಯಂಡ್ ನಿಮ್ಮನ್ನು ನೀವು ಪ್ರಿಪೇರ್ ಮಾಡ್ಕೊತಾ ಇದ್ದೀರಾ. ಬಟ್ ನಿಮಗೇನಂದರೆ ಜಸ್ಟಿಸ್ ಸಿಗುತ್ತಾ ಅನ್ನೋದಾದರೆ ಖಂಡಿತ ನಿಮ್ಮ ಸಿಚುವೇಶನಿಗೆ ಜಸ್ಟಿಸ್ ಸಿಗುತ್ತೆ. ಅಗೇನ್ ಅ ವಾಂಡ್, ಏಸ್ ಆಫ್ ವಾಂಡ್. ಓಕೆ, ಸೊ ಈ ವ್ಯಕ್ತಿನೇ ನಿಮ್ಮನ್ನು ಬಿಟ್ಟು ಹೋಗಿರೋ ಕಾರಣ ಅಥವಾ ನಿಮ್ಮನ್ನು ಎಲ್ಲೋ ಒಂದು ಕಡೆ ಗೊತ್ತಿದ್ರೂ ನಿಮ್ಮನ್ನು ಮ್ಯಾನಿಪುಲೇಟ್ ಮಾಡಿ ಹೋಗಿದ್ದಾರೆ. ಓಕೆ, ಆ್ಯಂಡ್ ಇಲ್ಲಿ ಇನ್ನೊಂದು ಬರ್ತಾ ಇದೆ. ಸೊ ಪ್ರಾಬಬಲಿ ಈ ವ್ಯಕ್ತಿ ಮತ್ತೆ ಬಂದ್ರೂ ನಿಮಗೆ ನೋವಾಗುತ್ತೆ ಅನ್ನೋದಾದರೆ ಇಲ್ಲಿ ನೀವು ಕಂಪ್ಲೀಟಾಗಿ ಇಲ್ಲ ಇಬ್ಬರನ್ನ ನೀವು ತಲೆಯಲ್ಲಿ ಇಟ್ಕೊಂಡಿದ್ರೆ, ಓಕೆ, ಇಫ್ ದೆರ್ ಆರ್ ಟೂ ಪೀಪಲ್, ಒಂದು ನಿಮಗೆ ಜಸ್ಟಿಸ್ ಸಿಗುತ್ತೆ. ಇನ್ನೊಂದು, ಇನ್ನೊಂದು ವ್ಯಕ್ತಿಗೆ ತುಂಬ ಬೇಗ ಡಿಸಿಷನ್ಸ್ನ ಕೊಟ್ರಿ ಅಥವಾ ಒಪ್ಕೊಂಡ್ರಿ ಅಂದರೆ ನಿಮಗೆ ಇಲ್ಲಿ ಮೋಸ ಆಗೋ ಚಾನ್ಸಸ್ ಇದೆ. ಓಕೆ, ಸೊ ಪ್ರಾಬಬಲಿ ಇಲ್ಲಿ ನೀವು ಒಬ್ಬರನ್ನ ಇಷ್ಟಪಟ್ಟಿದ್ದು ಅವ್ರು ಬಿಟ್ಟು ಹೋದರು, ಇನ್ನೊಬ್ಬರನ್ನ ಇಷ್ಟಪಡ್ತಾ ಇದ್ದೀರಾ, ಅವರು ಕೂಡ ನೋ ಕಾಂಟ್ಯಾಕ್ಟ್ಸಲ್ಲಿ ಸಿಚುವೇಶನ್ಸಲ್ಲಿ ಇದ್ದರೆ ಆ್ಯಂಡ್ ಈ ವ್ಯಕ್ತಿ ನಿಮಗೆ ಅಪ್ರೋಚ್ ಮಾಡಿದ್ರೆ ತುಂಬ ಹುಷಾರಾಗಿ ನೋಡಿ. ಬಿಕಾಸ್ ಏನಕ್ಕೆ ಬಿಟ್ಟು ಹೋದರು, ಯಾವ ಕಾರಣಕ್ಕೆ ಬಿಟ್ಟು ಹೋದರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಜಸ್ಟ್ ಏನೋ ಒಂದು ಕಾರಣ ಹೇಳಿ ನಿಮ್ಮ ಹತ್ರ ಬರೋದು ಇಟ್ಸ್ ನಾಟ್ ಓಕೆ. ಬಟ್ ಇಲ್ಲಿ ನನಗೆ ಅನ್ನಿಸ್ತಾ ಇರೋ ಪ್ರಕಾರ ನೀವು ತುಂಬ ಸ್ಟ್ರಾಂಗ್ ಆಗಿದ್ದೀರಾ ಅಂತ. ಇದೆಲ್ಲ ನಿಮಗೆ ಮ್ಯಾಟ್ರೇ ಆಗ್ತಾ ಇಲ್ಲ. ನಿಮ್ಮ ಬಗ್ಗೆ ನೀವು ತಲೆ ಕೆಡ್ಸ್ಕೊತಾ ಇದ್ದೀರಾ ಹೊರತು ಈ ವ್ಯಕ್ತಿಗಳ ಬಗ್ಗೆ ನೀವು ತಲೆ ಕೆಡ್ಸ್ಕೊತಾ ಇಲ್ಲ ಅನ್ನೋದಿದೆ. ಓಕೆ, ಸೊ ಇಫ್ ಇಟ್ ಈಸ್ ಅ ಟೂ ಪಾರ್ಟ್ಸ್, ಲೆಟ್ ಮಿ ಸಿ. ಇನ್ನೊಂದು ಬರ್ತಾ ಇದೆ, ದಿಸ್ ಕ್ಯಾನ್ ಬಿ ದ ಸೇಮ್ ಪರ್ಸನ್. ಒಂದು ಸತಿ ಇವರು ಹಂಗೆ ಮಾಡಿದ್ದಾರೆ, ಬಟ್ ಇನ್ನೊಂದು ಸತಿನೂ ಹಂಗೆ ಮಾಡೋ ಚಾನ್ಸಸ್ ಇದೆ. ಬಟ್ ಅಗೇನ್ ಈ ವ್ಯಕ್ತಿನೇ ನೀವು ಸೆಕೆಂಡ್ ಚಾನ್ಸ್ ಕೊಡೋದಾದರೆ ತುಂಬ ಹುಷಾರಾಗಿ ಕೊಡಿ. ಓಕೆ, ಸೊ ನೀವು ಅದನ್ನು ಹ್ಯಾಂಡಲ್ ಮಾಡಬೇಕು, ಅದು ನಿಮ್ಮ ಕೈಯಲ್ಲಿರಬೇಕು. ಸೊ ಕ್ವೀನ್ ಆಫ್ ಪೆಂಟಕಲ್ಸ್ ಬರ್ತಾ ಇದೆ. ಓಕೆ, ಸೊ ಗೊಂದಲಗಳು ಅಥವಾ ಏನೇ ಇರ್ಬೋದು, ಅದಿದ್ದಿದ್ದು ಆ ವ್ಯಕ್ತಿಯ ತಲೆಯಲ್ಲಿ. ಸೊ ಖಂಡಿತ ನೀವು ಇದನ್ನು ಬೇರೆ ಒಂದು ಪರ್ಸ್ಪೆಕ್ಟಿವಲ್ಲಿ ನೋಡಿ ಆ್ಯಂಡ್ ನಿಮಗಿಲ್ಲಿ ಏನು ಸಿಗುತ್ತೆ ಅನ್ನೋದನ್ನು ನೀವು ನೋಡಬೇಕಾಗಿದೆ. ಓಕೆ, ಇಫ್ ಅಟ್ ಆಲ್ ಅದೇ ವ್ಯಕ್ತಿ ಆದರೆ ಖಂಡಿತ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ಸ್ ಇದೆ. ಓಕೆ, ಆ್ಯಂಡ್ ಮೋಸಗಳು ನಡೆದಿದೆ. 7 ಆಫ್ ಸಾರ್ಟ್ಸ್ ಫಾರ್ ದ ಥರ್ಡ್ ಪಾರ್ಟಿ ಆ್ಯಂಡ್ ಪ್ರಾಬಬಲಿ ಆ ಥರ್ಡ್ ಪಾರ್ಟಿ ಬಗ್ಗೆನೂ ನಿಮಗೆ ಗೊತ್ತಾಗ್ಬೋದು. ಆ್ಯಂಡ್ again 8 number is a karmic number. So
ಪ್ರಾಬಬಲಿ ಇಲ್ಲಿ ಜಸ್ಟಿಸ್ ಸಿಗ್ತಾ ಇದೆ ನಿಮಗೆ. ಸೊ ಈ ಒಂದು ಸಿಚುವೇಷನಲ್ಲಿ ನೀವೇನು ಮಾಡಬೇಕು ಅನ್ನೋದು ನಿಮಗಷ್ಟೇ ಗೊತ್ತು. ಲೆಟ್ ಮಿ ಸಿ ಆಸ್ ಅ ಕ್ವೀನ್ ಆಫ್ ಸಾಟ್ಸ್, ಕ್ವೀನ್ ಆಫ್ ವಾಂಡ್ಸ್, ಸಾರಿ. ಕ್ವೀನ್ ಆಫ್ ವಾಂಡ್ಸ್ ತಲೆನೇ ಕೆಡ್ಸ್ಕೊತಾ ಇಲ್ಲ. ಅದು ಮೇಲ್ ಆಗಿರ್ಬೋದು, ಫೀಮೇಲ್ ಆಗಿರ್ಬೋದು, ಇಲ್ಲಿ ಎನರ್ಜಿ ಮ್ಯಾಟ್ರ್ ಆಗುತ್ತೆ. ಸೊ ತಲೆನೇ ಕೆಡ್ಸ್ಕೊತಾ ಇಲ್ಲ ನೀವು. ಯಾರು ಬರಲಿ ಯಾರು ಹೋಗಲಿ, ನಿಮ್ಮ ಬಗ್ಗೆ ಯಾರು ಡಿಸಿಷನ್ಸ್ನ ಮಾಡಲಿ ಯಾರು ಮಾಡದೇ ಇರಲಿ, ನೀವು ತಲೆನೇ ಕೆಡ್ಸ್ಕೊತಾ ಇಲ್ಲ. ಆ್ಯಂಡ್ ತುಂಬ ಜನ ನಿಮ್ಮನ್ನು ಪಡಿಬೇಕು ಅಂತಿದ್ದಾರೆ, ಅವ್ರ ಬಗ್ಗೆ ನೀವು ತಲೆನೇ ಕೆಡ್ಸ್ಕೊತಾ ಇಲ್ಲ. ನೀವಾಯಿತು, ನಿಮ್ಮ ಕೆಲಸ ಆಯಿತು ಅಂತಲೇ ನೀವು ಇದ್ದೀರಾ. ಓಕೆ, ಸೊ ಈ ಒಂದು ಸಿಚುವೇಷನಲ್ಲಿ ನಿಮಗೆ ಗೈಡೆನ್ಸ್ ಏನಿದೆ? ಸಿಚುವೇಶನ್ ತಾನಾಗೇ ಇಂಪ್ರೂವ್ ಆಗುತ್ತೆ. ಓಕೆ, ವಿತಿನ್ 8 ಡೇಸ್ ಅಥವಾ 8 ಡೇಸ್ಗೂ ಕಮ್ಮಿ ಕಮ್ಯುನಿಕೇಷನ್ಸ್ ಆಗ್ಬೋದು ನಿಮ್ಮಿಬ್ಬರ ಮಧ್ಯದಲ್ಲಿ. ಆ್ಯಂಡ್ ವಿತಿನ್ ಅ ಮಂತ್ ತುಂಬ ಸ್ಟ್ರಾಂಗಾಗಿ ರಿಲೇಷನ್ಶಿಪ್ಸ್ ವರ್ಕ್ ಆಗಬಹುದು. ಬಟ್ ಅಗೇನ್ ನಿಮಗೆ ಕನ್ಫ್ಯೂಷನ್ಸ್ ಇತ್ತು ಅಂದರೆ ಖಂಡಿತ ನೀವು ಅದನ್ನು ಕ್ಲಾರಿಫೈ ಮಾಡ್ಕೋಬೇಕಾಗತ್ತೆ. ಬಿಕಾಸ್ ಆಲ್ರೆಡಿ ಇಲ್ಲಿ 2 ಸಿನಾರಿಯೋಸ್ ನಡೀತಾ ಇದೆ. ಸೊ ದಯವಿಟ್ಟು ನೀವು ಕನ್ಫ್ಯೂಸ್ಡ್ ಆಗ್ದಲೇ, ಇಫ್ ಅಟ್ ಆಲ್ ಈ ಒಂದು ಸಿಚುವೇಶನ್ ಕಾಂಟ್ಯಾಕ್ಟಿಗೆ ಬಂತು ಅಂದರೆ ದಯವಿಟ್ಟು ಅದನ್ನು ತಗೊಳ್ಳಿ. ಓಕೆ, ಸೊ ಕರೆಕ್ಟಾಗಿ ಅದನ್ನು ನೀವು ಹ್ಯಾಂಡಲ್ ಮಾಡಬೇಕಾಗತ್ತೆ. ಓಕೆ, this is the situation. The no contact party is thinking of my viewers. ಈ ವ್ಯಕ್ತಿಗೆ ಅವರ ಮತ್ತು ನಿಮ್ಮ ಒಂದು ಟ್ರೆಡಿಷ್ನಲ್ ವ್ಯಾಲ್ಯೂಸ್ ಬೇರೆ ಇದೆ. ಆ್ಯಂಡ್ ನಿಮಗೂ ಅವ್ರಿಗೂ ಯಾವುದೇ ಥರ ಒಂದು ಹೊಂದಾಣಿಕೆ ಆಗಲ್ಲ ಅನ್ನೋದು ಈ ವ್ಯಕ್ತಿಯ ಒಂದು ತಲೆಯಲ್ಲಿದೆ. ಓಕೆ, ಆ್ಯಂಡ್ ಅದನ್ನು ತುಂಬ ಸ್ಟ್ರಾಂಗಾಗಿ ಬಿಲೀವ್ ಮಾಡ್ತಾರೆ ಇವರು ಅಥವಾ ನೀವು. ಓಕೆ, ಬಟ್ ಇಲ್ಲಿ ನೋಡೋದಾದರೆ ಇನ್ನೂ ಕ್ಲಿಯರಾಗಿ ನೀವು ಕೆಲವೊಂದನ್ನು ನೋಡಬೇಕಾಗತ್ತೆ ಅನ್ನೋದಿದೆ. ಓಕೆ, ಸೊ ಎಸ್, ಕಿಂಗ್ ಆಫ್ ಕಪ್ಸ್ ಆ್ಯಂಡ್ ಕ್ವೀನ್ ಆಫ್ ಸ್ವಾರ್ಡ್ಸ್, 9 ಆಫ್ ವಾಂಡ್ಸ್. ಇಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿರೋ ವ್ಯಕ್ತಿ ಏನು ನೋಡಬೇಕಾಗಿರೋದು ಅಂದರೆ ಆ ವ್ಯಕ್ತಿಯ ಒಂದು ಸಂದರ್ಭನ ನೀವು ನೋಡಬೇಕಾಗತ್ತೆ. ಓಕೆ, ಸೊ ಪ್ರಾಬಬಲಿ ಕೆಲವೊಂದು ಅವರ ಒಂದು ಕೈಯಿಂದ ಮೀರಿ ಆಗಿರುತ್ತೆ. ಓಕೆ, ಸೊ ಹಾಗಾಗಿ ಈ ವ್ಯಕ್ತಿಗೆ ಕೆಲವೊಂದು ಡಿಸಿಷನ್ಸ್ನ ತೊಗೊಳಿಕ್ಕೆ ಆಗ್ತಾ ಇರಲ್ಲ. ಕೆಲವರಿಗೆ ತುಂಬ ಸ್ಟ್ರಾಂಗಾಗಿ ಈ ವ್ಯಕ್ತಿ ಆಲ್ರೆಡಿ ಮ್ಯಾರಿಡ್ ಇರ್ಬೋದು, ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಮ್ಯಾರೇಜಸ್ ಇರ್ಬೋದು. ಓಕೆ, ಸೊ ಎಲ್ಲೋ ಒಂದು ಕಡೆ ಈ ವ್ಯಕ್ತಿ ತುಂಬ ಸ್ಟಕ್ ಇದ್ದಾರೆ ಅವ್ರದ್ದೇ ಒಂದು ಟ್ರೆಡಿಷ್ನಲ್ ಇದರಲ್ಲಿ. ಓಕೆ, ಆ್ಯಂಡ್ ನಿಮ್ಮ ಬಗ್ಗೆ ಕೂಡ ಅವ್ರಿಗೆ ಅದೇ ಸ್ಟಕ್ ಎನರ್ಜಿ ಇದೆ. ಆ್ಯಂಡ್ ಅವರಿಗೆ ಅವರ ಟ್ರೆಡಿಷನ್ಸ್ ವ್ಯಾಲ್ಯೂಸೇ ಜಾಸ್ತಿ ನಿಮಗಿಂತ. ನಿಮ್ಮ ಸತ್ಯನ ನೋಡೋ ಒಂದು ಅವಶ್ಯಕತೆ ಅವರಿಗಿಲ್ಲ. ಆ್ಯಂಡ್ ಪ್ರಾಬಬಲಿ ನೀವು ಕೂಡ ಹಾಗೆ ಸ್ಟ್ರಾಂಗ್ ಇದ್ದೀರಾ ಅನ್ನೋದು ಅವ್ರಿಗೆ ಗೊತ್ತಿದೆ. ಓಕೆ, ಸೊ ನಿಮ್ಮ ಬಗ್ಗೆ ವ್ಯಕ್ತಿ ಭಾವನೆಗಳು ಹೇಗಿದೆ ಅಂದರೆ ಪ್ರಾಬಬಲಿ ನೀವು ಗಂಡಸರನ್ನ ಅಥವಾ ಹೆಂಗಸರನ್ನ ನಿಮ್ಮ ಒಂದು ಇಚ್ಛೆಯ ಅನುಸಾರ ಯೂಸ್ ಮಾಡ್ಕೊತೀರಾ, ಅಥವಾ ಅವರನ್ನು ನೀವು ಒಲಿಸ್ತೀರಾ, ಅಥವಾ ಅವರನ್ನು ನೀವು ತುಂಬ ಪ್ರಾಮುಖ್ಯತೆನ ಕೊಡ್ತೀರಾ ಅವ್ರ ಮುಂದೆ ಅನ್ನೋದು ಇದೆ ಈ ವ್ಯಕ್ತಿಗೆ. ಆ್ಯಂಡ್ ಇಲ್ಲಿ ಈ ವ್ಯಕ್ತಿ ಏನು ಅನ್ಕೊತಾ ಇದ್ದಾರೆ ಅಂದರೆ ಅವರನ್ನು ಅಥವಾ ಇನ್ನೊಬ್ಬರನ್ನ ಚಾಯ್ಸ್ ಮಾಡೋದು ನೀವು ಮಾಡ್ತಾ ಇಲ್ಲ. ಓಕೆ, ಆ ಥರ ನೀವಿದ್ದೀರಾ. ಆ್ಯಂಡ್ ನೀವು ಹೇಗೆ ತೋರಿಸ್ತಾ ಇದ್ದೀರಾ ಅಂದರೆ ನೀವೇ ಈ ಒಂದು ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದೀರಾ ಅನ್ನೋ ಥರ ನೀವು ಅವ್ರನ್ನ ತೋರಿಸ್ತಾ ಇದ್ದೀರಾ ಅನ್ನೋದು ಅವರ ಒಂದು ಭಾವನೆ. ನಿಮಗೆ ಗೈಡೆನ್ಸ್ ಏನಿದೆ? ಸೊ ಏನೇ ಇರಲಿ ಸಿಚುವೇಶನ್, ನಿಮಗೆ ಗೈಡೆನ್ಸ್ ಏನಿದೆ? Ten of Pentacles, 6 of Pentacles, 2 of Pentacles.
ಇಲ್ಲಿ ದೇವ್ರು ನಿಮಗೆ ಎರಡೂ ಚಾನ್ಸಸ್ ಕೊಟ್ಟಿದ್ದಾರೆ. ವೆಯ್ಟ್ ಮಾಡೋದಾದರೂ ಒಳ್ಳೆಯದು, ಮೂವ್ ಆನ್ ಆದರೂ ಒಳ್ಳೆಯದು. ಓಕೆ, ಸೊ ನೀವು ಮೂವ್ ಆನ್ ಆಗ್ತೀರಾ ಅಂದರೆ ಈ ವ್ಯಕ್ತಿ ಜೊತೆ ನೀವು ಕಂಪ್ಲೀಟಾಗಿ ಅವರ ಒಂದು ನೆನಪುಗಳಾಗಿರ್ಬೋದು, ಅವರ ಒಂದು ಏನೇ ಒಂದು ಫೀಲಿಂಗ್ಸ್ ಇರ್ಬೋದು, ಅದನ್ನೆಲ್ಲ ಕಟ್ ಆಫ್ ಮಾಡಬೇಕು ಆ್ಯಂಡ್ ನಿಮ್ಮ ಹೊಸ ಜೀವನದ ಕಡೆ ನೀವು ಗಮನ ಕೊಡಬೇಕಾಗತ್ತೆ. ಆ್ಯಂಡ್ ಈ ವ್ಯಕ್ತಿನ ನೀವು ಚಾನ್ಸ್ ಕೊಡೋದಾದರೆ ತುಂಬಾ ಆರಾಮಾಗಿ ಇವ್ರನ್ನ ಹ್ಯಾಂಡಲ್ ಮಾಡಬೇಕು. ಬಿಕಾಸ್ ಅಗೇನ್ ಪೇಜ್ ಆಫ್ ಕಪ್ಸ್ ಇಲ್ಲಿ. ಓಕೆ, ಸೊ ಈ ವ್ಯಕ್ತಿಯ ವಯಸ್ಸಾಗಿರ್ಬೋದು ಆ್ಯಸ್ ಎನ್ ಎಂಪರರ್. ಓಕೆ, ಬಟ್ ಈ ವ್ಯಕ್ತಿಯ ಒಂದು ಗುಣಗಳು ಅಥವಾ ಗುಣಲಕ್ಷಣಗಳು ಚಿಕ್ಕ ಮಕ್ಕಳ ಥರ ಇದೆ, ಇಮ್ಮೆಚ್ಯೂರ್ ಇದೆ. ಓಕೆ, ಸೊ ಇದನ್ನು ನೀವೇ ಹ್ಯಾಂಡಲ್ ಮಾಡಬೇಕಾಗತ್ತೆ. ಆ್ಯಂಡ್ ಏಸ್ ಆಫ್ ಪೆಂಟೆಕಲ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ ಪ್ರಾಬಬಲಿ 1 ವರ್ಷ ಕೊಡಿ ಈ ಒಂದು ರಿಲೇಷನ್ಶಿಪ್ಪಿಗೆ. ಸ್ಲೋ ಆದರೂ ಸರಿ, ಇಟ್ ಮೈಟ್ ವರ್ಕ್ಔಟ್ ಅನ್ನೋದಿದೆ. ಓಕೆ, ಬಟ್ ಲಾಟ್ ಆಫ್ ಕನ್ಫ್ಯೂಷನ್ಸ್ ಇದೆ, ನಿಮಗೂ ಇದೆ, ಈ ವ್ಯಕ್ತಿಗೂ ಇದೆ. ಯಾ 10 ಆಫ್ ಕಪ್ಸ್, ಎಸ್. ಬಟ್ ಫ್ಯಾಮಿಲಿ ಹ್ಯಾಪಿನೆಸ್ ಇದೆ. ಓಕೆ, ಫುಲ್ಫಿಲ್ಮೆಂಟ್ ಇದೆ. ಸೊ ಸಪ್ರೇಷನ್ ಇದ್ದರೆ ಆ ಸಪ್ರೇಷನ್ಸ್ ದೂರ ಆಗೋ ಚಾನ್ಸಸ್ ಇದೆ. ಪ್ರಾಬಬಲಿ ನೀವು ಮನಸಾರ ಒಬ್ರನ್ನೊಬ್ಬರು ಮೀಟ್ ಆಗೋ ಚಾನ್ಸಸ್ ಇದೆ, ಪ್ಯಾಷನ್ ಇದೆ. ಓಕೆ, ಸೊ ಫೈನಾನ್ಸಸ್ ಆ್ಯಂಡ್ ಕೆರಿಯರ್ ಪ್ರಾಬಬಲಿ ಎಸ್. ಡಿಸೆಪ್ಷನ್, ಸೊ ನಾನು ಆಲ್ರೆಡಿ ಹೇಳಿರೋ ಥರ ಥರ್ಡ್ ಪಾರ್ಟಿ, ಫೋರ್ತ್ ಪಾರ್ಟಿ. ಓಕೆ, ಸೊ ಎಲ್ಲೋ ಒಂದು ಕಡೆ ನಿಮ್ಮಿಬ್ಬರ ಮಧ್ಯದಲ್ಲಿ ಮೋಸಗಳು, ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ಗೆ ಮೋಸಗಳೇ ಕಾರಣ. ಯಾರೋ ಒಬ್ಬರು ಇಲ್ಲಿ ಮುಖವಾಡ ಹಾಕ್ಕೊಂಡಿದ್ರು, ಸೊ ಹಾಗಾಗಿ ಅವರು ನಿಮ್ಮ ಮೇಲೆ ಏನೋ ಇದು ಮಾಡಿದ್ದಾರೆ. ಸೊ ಜಸ್ಟಿಸ್ ಇಸ್ ಕಮಿಂಗ್. ಸೊ ನಾನು ಸ್ಟಾರ್ಟಿಂಗಲ್ಲಿ ಏನು ಹೇಳಿದೆ. ಓಕೆ, ಸೊ ಎಸ್, ಈವನ್ ನೀವು ಯಾರ ಜೊತೆನಾರ ಫ್ಲರ್ಟ್ ಮಾಡ್ತಾ ಇದ್ದೀರಾ ಅಥವಾ ಸುಮ್ಮನೆ ಕ್ಯಾಶುಯಲಾಗಿ ಮಾತಾಡ್ತಾ ಇದ್ದೀರಾ ಅಂದರೆ ಖಂಡಿತ ಅವರ ಬಗ್ಗೆನೂ ಇಲ್ಲಿ ನಂಗೆ ತುಂಬ ಸ್ಟ್ರಾಂಗಾಗಿ ನೀವು ಇಬ್ಬರನ್ನ ನೋಡ್ತಾ ಇದ್ದೀರಾ ಅನ್ನೋದು ಬರ್ತಾ ಇದೆ ಇಲ್ಲಿ. ಓಕೆ, ಒಬ್ರನ್ನಲ್ಲ ಇಬ್ಬರನ್ನ ನೋಡ್ತಾ ಇದ್ದೀರಾ ಅನಿಸ್ತಾ ಇದೆ. ಬಟ್ ಒಬ್ರನ್ನಾದರೆ ನಿಮಗೆ ಗೊತ್ತಾಗುತ್ತೆ ನಿಮ್ದು ಯಾವ ಪಾರ್ಟ್ ಆಫ್ ಸ್ಟೋರಿ ಅಂತ. ಓಕೆ, ಸೊ ಇಲ್ಲಿ ನೀವು ಇಬ್ಬರನ್ನ ನೋಡ್ತಾ ಇದ್ದರೆ ಇಬ್ಬರಲ್ಲೂ ಕೆಲವೊಂದು ರೆಡ್ ಫ್ಲ್ಯಾಗ್ಸ್ ಇದೆ. ಸೊ ತುಂಬ ಹುಷಾರಾಗಿ ತಗೊಳ್ಳಿ. ಓಕೆ, ಆ್ಯಂಡ್ ಯಾರನ್ನೂ ತುಂಬ ಬೇಗ ನಂಬಕ್ಕೆ ಹೋಗಬೇಡಿ, ಅವರೆಲ್ಸ್ ನಿಮಗೆ ಮತ್ತೆ ಮೋಸ ಆಗೋ ಚಾನ್ಸಸ್ ಇದೆ. ಓಕೆ, ಸೊ ಬಿ ಕೇರ್ಫುಲ್ ಆಗಿರಿ. ಬಿಕಾಸ್ ಹರ್ಮಿಟ್ ಕಾರ್ಡು ಬಂದಿತ್ತು, ಆಯಿತಾ. ಅದೇ ಫೀಲಿಂಗ್ ತುಂಬ ಸ್ಟ್ರಾಂಗ್ ಇದೆ, ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ, ನಿಮ್ಮ ಪ್ರೀತಿನ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದಿದೆ, ಆ್ಯಂಡ್ ಮದುವೆನೂ ಆಗಬೇಕು ಅಂತಿದೆ. ಬಟ್ ಎಲ್ಲೋ ಒಂದು ಕಡೆ ಬ್ಲಾಕೇಜಸ್ಸು ಇದೆ. ಓಕೆ, ಆ್ಯಂಡ್ ಎಸ್, ಬ್ಲಾಕೇಜಸ್ ಏನಂದರೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ನೇ ಬ್ಲಾಕೇಜ್. ಸೊ ಕಾಂಟ್ಯಾಕ್ಟ್ ಇಲ್ಲ ಆ್ಯಂಡ್ ನೀವು ಮಾತಾಡ್ತಾ ಇಲ್ಲ ಅಥವಾ ಒಬ್ಬರ ಬಗ್ಗೆ ಏನಿದೆ ಅದನ್ನು ಸಾಲ್ವ್ ಮಾಡ್ಕೊತಾ ಇಲ್ಲ ಅಂದರೆ ಅದು ಹೆಂಗೆ ಸಾಲ್ವ್ ಆಗುತ್ತೆ ಸಿಚುವೇಶನ್ನು. ಓಕೆ, ಮೇ ಬಿ ಇಲ್ಲಿ ತುಂಬ ಜನ ಮದುವೆ ಆಗಿರೋರು ಇದ್ದೀರಾ. ಸೊ ಪ್ರಾಬಲಿ ಆ ಥರ ಇದೆ. ನ್ಯೂ ಲವ್ ಕಮಿಂಗ್. ತುಂಬ ಜನ ಲೈಫಲ್ಲಿ ಹೊಸ ಪ್ರೀತಿ ಬರೋದಿದೆ. ಇಫ್ ಅಟ್ ಆಲ್ ಇಟ್ ಈಸ್ ಡನ್ ಆ್ಯಂಡ್ ಡಸ್ಟೆಡ್, ಇದು ಮುಗ್ದು ಹೋಗಿರೋ ಅಧ್ಯಾಯ ಅಂದರೆ ನಿಮ್ಮ ಲೈಫಲ್ಲಿ ಹೊಸ ವ್ಯಕ್ತಿಗಳು ಬರೋ ಚಾನ್ಸಸ್ ಇದೆ. ಓಕೆ, ಬಟ್ ಎನಿವೇಸ್ ಯಾವ ವ್ಯಕ್ತಿನ ನೀವು ಯಾವ ಥರ ಬರ್ಮಾಡ್ಕೊತೀರೋ ಇಂಪಾರ್ಟೆಂಟ್ ಅಲ್ಲ. ಬಟ್ ಆ ವ್ಯಕ್ತಿನ ನೀವು ಎಷ್ಟು ಅರ್ಥ ಮಾಡ್ಕೊತಾ ಇದ್ದೀರಾ, ಆ ವ್ಯಕ್ತಿ ನಿಮ್ಮನ್ನು ಎಷ್ಟು ಅರ್ಥ ಮಾಡ್ಕೊತಾ ಇದ್ದಾರೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ರಶ್ ಮಾಡಿ ಡಿಸಿಷನ್ಸ್ನ ತೊಗೋಬೇಡಿ. ಓಕೆ, ಅಟ್ ಲಾಸ್ಟ್ ನಿಮ್ಗೆ ಏನು ಹೇಳಬೇಕು ಅಂತ ಹೇಳ್ತೀನಿ ಅಂದರೆ ಖಂಡಿತ ರಿಕನ್ಸಿಲಿಯೇಷನು ಆಗ್ಬೋದು ಅಥವಾ ನೀವು ಮ್ಯಾನಿಫೆಸ್ಟೇಷನ್ಸು ಮಾಡ್ತಾ ಇರ್ಬೋದು. 2 ಕಾರ್ಡ್ಸ್ ಇದೆ. ಓಕೆ, ಮ್ಯಾನಿಫೆಸ್ಟೇಷನ್ಸು ಮಾಡ್ತಾ ಇರ್ಬೋದು. ಬಟ್ ನಿಮ್ಮ ಕಡೆ ಗಮನ ಕೊಡಿ. ಆ್ಯಂಡ್ ಏನೇ ಸಿಚುವೇಶನ್ ಆದ್ರೂ ತಾನಾಗೆ ಅದು ಓಪನ್ ಅಪ್ ಆಗುತ್ತೆ. ಸೊ ಸಿಚುವೇಶನ್ಸ್ನ ಫೋರ್ಸ್ ಮಾಡಬೇಡಿ. ನಿಮಗೂ ಪ್ರೀತಿ ಸಿಗೋ ಅರ್ಹತೆ ನಿಮಗಿದೆ. ಸೊ ತಲೆ ಕೆಡ್ಸ್ಕೊಬೇಡಿ, ಖುಷಿಯಾಗಿರಿ. ಆ್ಯಂಡ್ ನಿಮ್ಮ ಪ್ರಾರ್ಥನೆಗಳು, ನಿಮ್ಮ ಅಫರ್ಮೇಷನ್ಸ್ಗಳು, ನಿಮ್ಮ ವಿಜುವಲೈಸೇಷನ್ಸ್ಗಳು ಸೋಲ್ಮೇಟ್ನ ತರ್ತಾ ಇದೆ. ಸೊ ಎಲ್ಲ ಸೋಲ್ಮೇಟ್ ಇರ್ತಾರೆ ಆ್ಯಂಡ್ ಟ್ರೂ ಸೋಲ್ಮೇಟ್ಸ್ ಇರ್ತಾರೆ ಅನ್ನೋದಲ್ಲ. ಬಟ್ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಮೇಲೆ ಕೂಡ ಅದು ಹೋಗುತ್ತೆ. ತುಂಬ ಬರ್ಡನ್ ತೊಗೊತಾ ಇದ್ದೀರಾ ರಿಲೇಷನ್ಶಿಪ್ ಬಗ್ಗೆ. ಓಕೆ, ತೊಗೋಬೇಡಿ.
ನಾನು ತೊಗೊಳ್ಳೇಬೇಕು ಇವಾಗ ವಯಸ್ಸಾಗ್ತಾ ಇದೆ, ಅಥವಾ ಏನೋ ಒಂದು ಏನೋ ಏನೋ ಒಂದು ಟೈಮ್ ಹೋಗ್ತಾ ಇದೆ, ಅಥವಾ ಈ ಟೈಮ್ ಇಲ್ಲ ಅಂದರೆ ಮದುವೆ ಆಗೋ ಚಾನ್ಸಸ್ ಇಲ್ಲ, ಇವೆಲ್ಲ ತಲೆಯಿಂದ ತೆಗೆದು ಹಾಕಿ ಆ್ಯಂಡ್ ಬಿ ಟ್ರೂ ಟು ಯುವರ್ ಸೆಲ್ಫ್. ನಿಮಗೆ ಯಾವ ವ್ಯಕ್ತಿ ಬೇಕು, ಯಾವ ಥರ ಬೇಕು ಅನ್ನೋದು ನೀವು ಕ್ಲಿಯರ್ ಆಗಿರಬೇಕು. ಓಕೆ, ತುಂಬ ಜನ ಕೆಲವೊಂದು ಫ್ಯಾಮಿಲಿ ಪ್ರೆಷರಿಂದ ಡಿಸಿಷನ್ಸ್ನ ತೊಗೊಳ್ತಾ ಇಲ್ಲ. ಲಾಟ್ ಆಫ್ ಎನರ್ಜಿಯಲ್ಲಿ, ಸ್ಕ್ಯಾಟರ್ಡ್ ಎನರ್ಜಿಯಲ್ಲಿ ತುಂಬ ಜನರು ಸ್ಕ್ಯಾಟರ್ಡ್ ಎನರ್ಜಿ ಬರ್ತಾ ಇದೆ. ವೆಯ್ಟ್ ಮಾಡಿ, ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ವರ್ಕ್ ಆಗುತ್ತೆ. ಅಗೇನ್ ವೀಲ್ ಆಫ್ ಫಾರ್ಚೂನ್ ಕಾರ್ಡ್ ಇಲ್ಲಿ. ಓಕೆ, ಸೊ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ವರ್ಕ್ ಆಗುತ್ತೆ. ಆ್ಯಂಡ್ ನೈಟ್ ಆಫ್ ಕಪ್ಸ್ ಇಸ್ ಅ ಅಲ್ಟಿಮೇಟ್ ರೊಮ್ಯಾಂಟಿಕ್ ಪಾರ್ಟ್ನರ್ ಇಲ್ಲಿ. ಸೊ ಖಂಡಿತ ರೈಟ್ ಟೈಮಲ್ಲಿ ಆ ವ್ಯಕ್ತಿ ಬಂದೇ ಬರ್ತಾರೆ. ಸೊ ತಲೆ ಕೆಡ್ಸ್ಕೊಬೇಡಿ. ಸೊ ಈ ಒಂದು ರೀಡಿಂಗ್ ನಿಮ್ಮದಾದರೆ ಖಂಡಿತ ಇದನ್ನು ಲೈಕ್ಸ್ ಕೊಡಿ. ಆ್ಯಂಡ್ ನೆಕ್ಸ್ಟ್ ಟಾಪಿಕ್ ಒಂದೇ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ, ಟೇಕ್ ಕೇರ್.